ಅಂದ್ರೆ ಇವಾಗ ಕಾಮನ್ ಮೆನ್ ಅಂದ್ರೆ ಯುವಕರಿಗೆ ಅಥವಾ ಬೇರೆಯವರು ನಿಮ್ಮ ಪಕ್ಷಕ್ಕೆ ಸೇರ್ಕೋಬಹುದು ಯಾರು ಬೇಕಾದ್ರೂ. ಎಲಿಜಿಬಿಲಿಟಿ ಏನಾದರೂ ಇದೆಯಾ ಅದಕ್ಕೆ? ಜಾತಿ ಇಲ್ಲ, ಇದಿಲ್ಲ, 18 ತಿಂಗಳು ಕೆಲಸ ಮಾಡ್ತೀನಿ ಅನ್ನುವಂತ ಒಂದು ಮನಸ್ಥೈರ್ಯ ಇರಬೇಕು ಅವ್ರ ಹತ್ರ. ನೀವು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿರ್ಮಾಪಕರು ಕೂಡ ಹೌದು, ಜನರ ಪಲ್ಸನ್ನ ಕೂಡ ಅರ್ಥ ಮಾಡ್ಕೊಂಡಿದ್ರೆ ಈ ನಿಟ್ಟಿನಲ್ಲಿ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತಾ? ಸಿನಿಮಾ ನಟರು ಬರ್ತಿರೋದು ಇದು ಹೊಸ್ತಲ್ಲ, ವಿಜಯ್ ಅವರು ಬಂದಿದ್ದು ಹೊಸ್ತಲ್ಲ. ತಲಪತಿ ವಿಜಯ್, ಅದಕ್ಕಿಂತ ಮುಂಚೆ ಕಮಲಾಸನ್ ಬಂದ್ರು, ಅದಕ್ಕಿಂತ ಮುಂಚೆ ವಿಜಯಕಾಂತ್ ಬಂದ್ರು, NTR ಅವ್ರು ಬಂದಿದ್ದಾರೆ ತೆಲುಗುನಲ್ಲಿ, ಹೌದು MGR ಅವ್ರು ಬಂದಿದ್ದಾರೆ. MGR ಅವ್ರು ಬಂದಂತ ಕಾಲ ಒಂದು ಘಟ್ಟ. ಈಗಿರುವಂತ ನಟ ಉಪೇಂದ್ರ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಎಸ್ ಅವ್ರು ಬರ್ತೀವಿ ಅಂತಂದ್ರೆ ಅವರು ವಿಜಯ್ ತರ ನಿಂತ್ಕೊಂಡು ರೋಡಲ್ಲಿ ಅಂದ್ರೆ ಪಬ್ಲಿಕ್ ಮಧ್ಯದಲ್ಲಿ ಅವ್ರಿಗೆ ಕೆಲಸ ಮಾಡ್ಕೊಡ್ತು ಅಂತಂದ್ರೆ ಅವ್ರಿಗೆ ಏನಾದ್ರು ದುಡಿಲಿ. ಅವರು ದುಬೈ ಆಯಿಲ್ನ ಯೂಸ್ ಮಾಡ್ಕೊಂಡು, ಅರಬ್ ಆಯಿಲ್ನ ಯೂಸ್ ಮಾಡ್ಕೊಂಡು ಇಡೀ ಪ್ರಪಂಚಕ್ಕೆ ಅವರು ಅದನ್ನ ಆಯಿಲ್ನ ಮಾರಿ ದುಡ್ಡ ತಗೊಂಡು ಅವ್ರ ಕಂಟ್ರಿನ ಬ್ಯೂಟಿಫುಲ್ ಮಾಡ್ಕೊಂಡ್ರು. ನಾನು ಸಾಯಿಲ್ ಯೂಸ್ ಮಾಡ್ಕೊಂಡು ಅದನ್ನು ಮಾಡ್ತೀನಿ. ನಾನು ಗೆಲ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ ಮೇಡಮ್, ನನಗೆ ಅದು ಬೇಕಾಗಿಲ್ಲ. ನನಗಿರೋದು 3 ದಿನ, ನಮ್ಮ ಸಂಸ್ಥೆಗೆ ಇರೋದು 3 ದಿನ. ಅದ್ಯಾವತ್ತು ಅಂದರೆ ಇವಾಗ ನಮಗೆ ಅಂದರೆ ನಮ್ಮೆಲ್ರಿಗೂ ಕೂಡ ಗೊತ್ತಿರೋವಂಥ ವಿಚಾರ ಏನಂದರೆ ತಮಿಳ್ನಾಡಿನಲ್ಲಿ ವಿಜಯ್ ಅವರು CM ಆಗಿರುವಂಥದ್ದು. ಸೊ ಅವರು ಅಂದರೆ ಅವ್ರ ಆ್ಯಕ್ಟರ್ ಆಗಿ ಒಂದು ಸಿಕ್ಕಾಪಟ್ಟೆ ಫೇಮ್ ಗಳಿಸಿದ್ರು. ಸೊ ಅವರ ಸಿನಿಮಾಗಳಲ್ಲೂ ಕೂಡ ರಾಜಕೀಯಕ್ಕೆ ಹೆಂಗೆ ಬೇಕೋ ಅದೇ ರೀತಿಯಾದಂಥ ಒಂದಷ್ಟು ಕಾನ್ಸೆಪ್ಟ್ಗಳನ್ನ ಸಿನಿಮಾದಲ್ಲೂ ಕೂಡ ತಂದಿದ್ದಾರೆ. ಮತ್ತು ನಾವೆಲ್ಲರೂ ಅನ್ಕೋತೀವಿ ಅವರು ಪಕ್ಷವನ್ನು ಜಸ್ಟ್ 2 ವರ್ಷ ಹಿಂದೆ ಕಟ್ಟಿದ್ರು, ಬಟ್ ಅದಕ್ಕಿಂತ ಮುಂಚೆಯಿಂದನೇ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೋತಿದ್ರು. ಆ್ಯಂಡ್ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಒಂದು ಬದಲಾವಣೆ ಬೇಕಾಗಿತ್ತು ತಮಿಳ್ನಾಡಿನಲ್ಲಿ. ಅದಕ್ಕೋಸ್ಕರ ಜನರು ಕೂಡ ವೇಟ್ ಮಾಡ್ತಾ ಇದ್ರು. ಸೊ ಅದೇ ಟೈಮ್ಗೆ ಇವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ, ಅವರು CM ಆಗ್ತಾರೆ. ಸೊ ಇದಾದ ಕೂಡಲೇ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಚರ್ಚೆಗಳಾಗುತ್ತೆ. ಏನು ಅಂದರೆ ಎಲ್ಲರೂ ಕೂಡ ಉಪೇಂದ್ರ ಅವ್ರದ್ದು ಆಲ್ರೆಡಿ ಒಂದು ಪಕ್ಷ ಇದೆ ಪ್ರಜಾಕೀಯ ಅಂತ, ಹಾಗೆಯೇ ಸುದೀಪ್ ಅವರು ಕೂಡ ನಮ್ಮ ರಾಜಕೀಯಕ್ಕೆ ಅವರು ಕೂಡ ಎಂಟ್ರಿಯನ್ನು ಮಾಡ್ತಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳು. ಬಿಕಾಸ್ ಕೆಲವೊಂದು ನಾವು ಅಂದರೆ ಪ್ರೆಸ್ ಮೀಟ್ಸ್ಗಳಲ್ಲಿ ಹೋದಾಗ ಕೆಲವೊಂದು ವಿಚಾರಗಳು ರಾಜಕೀಯದ ಬಗ್ಗೆ ಬಂದರೆ ಬೇಕಾದ್ರೆ ಬರ್ಬೋದು ಅನ್ನೋವಂಥ ಒಂದು ಮಾತುಗಳು ಬಂದಿತ್ತು ಅವರ ಕಡೆಯಿಂದ. ಸೊ ಎಲ್ಲರೂ ಕೂಡ ಅವರ ಒಂದು ಹೆಸರುಗಳನ್ನ ಕೂಡ ತಗೋತಿದ್ರು, ಸುದೀಪ್ ಅವ್ರದ್ದು ಕೂಡ ತಗೋತಿದ್ರು. ಸೊ ಹೀಗಾಗಿ ಇವ್ರದ್ದೆಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಪ್ರಜಾಕೀಯ ಅಂತ ಪಕ್ಷ ಇದೆ, ಸುದೀಪ್ ಅವರು ಬರ್ತಾರೆ ಅನ್ನೋಂಥ ಒಂದು ಮಾತುಗಳು. ಇವಾಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಯೋಜನೆಗಳು ಚೆನ್ನಾಗಿದೆ ಅಂದರೆ ನೀವು ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳು ಮಾಡಬೇಕು ಅಥವಾ ಯಾವ ರೀತಿ ಡೆವಲಪ್ ಮಾಡಬೇಕು, ಮುಂದೆ ಅಂದರೆ ಎಂಪ್ಲಾಯ್ಮೆಂಟ್ಗಳನ್ನ ಹೆಂಗೆ ನೀವು ಪ್ರೊವೈಡ್ ಮಾಡಬೇಕು ಎಲ್ಲ ಕೂಡ ನೀವು ಒಂದು ಐಡಿಯಾಗಳು ಹಾಕ್ಕೊಂಡಿದ್ದೀರಾ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲದಕ್ಕೂ ಕೂಡ ಒಂದು ರೀಚ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಬ್ಬ ನಾಯಕ ನಟ ಅಂದರೆ ಬಿಗ್ ಸ್ಕ್ರೀನ್ ಮೇಲೆ ಬರ್ತಾರೆ, ಎಲ್ಲರೂ ಕೂಡ ಅವ್ರನ್ನ ನೋಡ್ತಾರೆ, ಹಾಗಾಗಿ ಚಿರಪರಿಚಿತರು ಅಂತ ಹೇಳ್ಬೋದು. ಜನರು ಕೂಡ ಬೇಗ ಕನೆಕ್ಟ್ ಆಗ್ತಾರೆ. ಅವ್ರ ಸಿನಿಮಾಗಳು ನೋಡಿರ್ತಾರೆ ಪ್ರಾಬಬ್ಲಿ, ಇಲ್ಲ ಇವ್ರು ಮಾಡ್ತಾರೆ ಅನ್ನುವಂಥ ಒಂದು ಏನೋ ಒಂದು ಅವ್ರಿಗೆ ಥಾಟ್ ಇರುತ್ತೆ, ಇಲ್ಲ ಒಂದು ಗಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿರ್ಮಾಪಕರು ಕೂಡ ಹೌದು, ಜನರ ಪಲ್ಸನ್ನ ಕೂಡ ಅರ್ಥ ಮಾಡ್ಕೊಂಡಿದ್ರೆ ಈ ನಿಟ್ಟಿನಲ್ಲಿ ನಿಮಗೆ ಹೆಂಗೆ ಅನ್ಸುತ್ತೆ? ಅಂದರೆ ಒಂದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತಾ? ಈಗ ಏನಂದ್ರೆ ಮೇಡಮ್ ನಿಮ್ಮ ಪ್ರಶ್ನೆನಲ್ಲೇ ತುಂಬಾ ಉತ್ತರಗಳಿದೆ. ಓಕೆ, ಈಗ ಸಿನಿಮಾ ನಟರು ಬರ್ತಿರೋದು ಇದು ಹೊಸ್ತಲ್ಲ, ವಿಜಯ್ ಅವರು ಬಂದಿದ್ದು ಹೊಸ್ತಲ್ಲ. ತಲಪತಿ ವಿಜಯ್, ಅದಕ್ಕಿಂತ ಮುಂಚೆ ಕಮಲಾಸನ್ ಬಂದ್ರು, ಅದಕ್ಕಿಂತ ಮುಂಚೆ ವಿಜಯಕಾಂತ್ ಬಂದ್ರು, NTR ಅವ್ರು ಬಂದಿದ್ದಾರೆ ತೆಲುಗುನಲ್ಲಿ, ಹೌದು MGR ಅವ್ರು ಬಂದಿದ್ದಾರೆ. MGR ಅವ್ರು ಬಂದಂತ ಕಾಲ ಒಂದು ಘಟ್ಟ. ಅದಾದ್ಮೇಲೆ ಪಕ್ಷ ತುಂಬಾ ಬಲಿಷ್ಠವಾಗಿ, ಈಗ ಫಾರ್ ಎಕ್ಸಾಂಪಲ್ MGR ಆದ್ಮೇಲಿಂದ ಜಯಲಲಿತಾ ಮೇಡಮ್ ಆಗ್ಬೋದು, ಜಯಲಲಿತಾ ಆದ್ಮೇಲೆ ಕರುಣಾನಿಧಿ ಆಗ್ಬೋದು, ಅದಾದ್ಮೇಲೆ ಸ್ಟಾಲಿನ್ ಆಗ್ಬೋದು, ಸೊ ಈ ಪಳನಿಸ್ವಾಮಿ ಆಗ್ಬೋದು, ಇವರೆಲ್ಲ ಬಂದಂತ ಒಂದು ವರ್ಗ ಒಂದು ಬೇರೆ ಆಗಿದೆ ಆಯ್ತಾ. ಸೊ ಜಯಲಲಿತಾ ಮೇಡಮ್ದು ಇಂಟೆನ್ಷನ್ ಬೇರೆ ಇತ್ತು, ಅರ್ಥ ಆಯ್ತಾ. ಅದಾದ್ಮೇಲೆ ಕಂಟಿನ್ಯೂಟಿ ಬಂದಂತ ಇಂಟೆನ್ಷನ್ಗಳು ಬೇರೆ ತರ ಆಯ್ತು, ಅಂದ್ರೆ ಅವ್ರಿಗೆ ಪ್ರಾಬಲ್ಯತೆ ಇದಾಗೋಗಿತ್ತು. ಅಂಡ್ ಕಮಿಂಗ್ ಟು ದ ವಿಜಯ್ ಪಾಯಿಂಟ್, ವಿಜಯ್ ಸರ್ ಏನ್ ಮಾಡಿದ್ರು ಅಂತಂದ್ರೆ ಹಿ ಗೋ ಬ್ಯಾಕ್. ಅವರು ಇಮಿಡಿಯೇಟ್ ಬರಲಿಲ್ಲ. ಈವನ್ ಅವ್ರ ತಂದೆಯವರು 2009 ಮಕ್ಕಳ ಪಕ್ಷಂ ಅಂತ, ವಿಜಯ್ ಮಕ್ಕಳ ಪಕ್ಷಂ ಅಂತ ಕಟ್ಟಿದಾಗ ಅವರು ಅಪೋಸ್ ಮಾಡ್ತಾರೆ. ನೀವು ಅದನ್ನ ನೋಡ್ಬೋದು ವಿಡಿಯೋಗಳನ್ನ. ನನ್ನ ಪಕ್ಷ ಅಲ್ಲ, ನಮ್ಮ ತಂದೆ ಕಟ್ಟಿರೋದು, ಇದಕ್ಕೆ ಯಾರು ಸಪೋರ್ಟ್ ಮಾಡಬಾರ್ದು ನೀವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂಡ್ ಈ ಆಸ್ ಎ ಕ್ಲಾರಿಟಿ, ನಾನು ಯಾವತ್ತು ಪೊಲಿಟಿಕ್ ಬರಬೇಕು ಅನ್ನುವಂತ ಅವ್ರ ಕ್ಲಾರಿಟಿ ಅವ್ರಿಗಿತ್ತು. ನಾನು ಇನ್ನೂ ಕೂಡ ಇಂಜೆಕ್ಟ್ ಮಾಡಬೇಕು ಜನಕ್ಕೆ, ನಾನು ಇನ್ನೂ ಕೂಡ ಬದಲಾವಣೆ ಏನ್ ತರಬೇಕು ಅನ್ನುವಂಥದ್ದನ್ನ ತೋರಿಸ್ಬೇಕು ಅಂತ. ನೀವು ನೋಡಿ 2009 ತಂದೆ ಕಟ್ತಾರೆ, ತಂದೆ ಅದನ್ನ ಸ್ಟಾಪ್ ಮಾಡಿಸ್ತಾರೆ, ಆ ಪಾರ್ಟಿ ಕ್ಲೋಸ್ ಆಗ್ಬಿಡುತ್ತೆ. ಅದಾದ ನಂತರ ಬಂದಂತ ಮೂವಿಗಳನ್ನ ನೀವು ನೋಡ್ಕೊ ಬರ್ಬೋದು, ಕತ್ತಿ ಅಂತ ಆಗ್ಬೋದು, ತುಪಾಕಿ ಅಂತ ಆಗ್ಬೋದು, ಅಥವಾ ಯಾವ್ದಾದ್ರು ಫಿಲಂ ಸರ್ಕಾರ ಅಂತ ಆಗ್ಬೋದು, ಬಂದಂತ ಎಲ್ಲಾ ಸಿನಿಮಾಗಳು ಕೂಡ ಏನಪ್ಪಾ ಅಂತ ಒಂದು ಬದಲಾವಣೆನ ತರುವಂತ ಸಿನಿಮಾಗಳಾಗಿತ್ತು. ಅಂಡ್ ಸರ್ಕಾರ್ ಇಸ್ ಎ ಮೋಸ್ಟ್ ಇಂಪ್ರೆಸ್ಡ್ ಮೂವಿ ಫಾರ್ ಮೀ ಆಯ್ತಾ. ಅವರು ಕೇವಲ ಎಷ್ಟು ಒಂದು ತಿಂಗಳಲ್ಲಿ ಅಥವಾ ಆ 3 ದಿನದಲ್ಲಿ, ಆ 3 ರಿಂದ 4 ದಿನ ಅಥವಾ ಒಂದು ವಾರದಲ್ಲಿ ಇಡೀ ಒಂದು ರಾಜ್ಯನೇ ಬದಲಾಗುವ ಹಾಗೆ ಮಾಡ್ತಾರೆ ಯೂಸಿಂಗ್ ಸೋಷಿಯಲ್ ಮೀಡಿಯಾನ. ಅರ್ಥ ಆಯ್ತಾ. ಇವಾಗ ನಾವು ಆ ಕಂಟೆಂಟ್ ನ ಒಂದು ಸೈಡ್ ಗಿಡೋಣ, ಈವನ್ ಸ್ಟಾರ್ ಅನ್ನೋದು ಒಂದು ಸೈಡ್ ಗಿಡೋಣ. ವಿಜಯ್ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರು ಬಂದು ನಿಂತ್ಕೊಂಡು ಪಬ್ಲಿಕ್ ಅಲ್ಲಿ ಇಳಿದು ಜನಕ್ಕೆ ನಾನು ಏನು ಮಾಡ್ತೀನಿ ಅನ್ನುವಂಥ ವಿಚಾರನ ತಲುಪಿಸ್ತಾರೆ. 2 ವರ್ಷ ಸತತವಾಗಿ ಕಂಟಿನ್ಯೂಸ್ ಆಗಿ ಕ್ಯಾಂಪೇನ್ ಮಾಡ್ತಾರೆ ಆಯ್ತಾ. ಈ ಪ್ರೋಸೆಸ್ಸು ಯಾವ್ದಾದ್ರು ನಟ ಮಾಡಿದ್ರೆ
ಖಂಡಿತವಾಗ್ಲೂ ಒಪ್ತಾರೆ. ಒಬ್ಬ ನಟ ನಾನು ಬಂದಿದ್ದೀನಿ, ನನ್ನ ಫೇಸ್ ಇದೆ ಅಂತ ಅನ್ನೋದಕ್ಕೆ ಜನ ಒಪ್ತಾರೆ ಅನ್ನೋದಾಗಿದ್ರೆ ಕಮಲಾಸನ್ ಒಪ್ಪಬೇಕಾಗಿತ್ತು, ವಿಜಯಕಾಂತ್ನು ಒಪ್ಪಬೇಕಾಗಿತ್ತು. ಆಯ್ತಾಯ್ತಾ? ಸೊ ಅದು ಹೊರತುಪಡಿಸಿದ್ರೆ ಈಗಿರುವಂಥ ನಟ ಉಪೇಂದ್ರ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಎಸ್ ಅವ್ರು ಬರ್ತೀವಿ ಅಂತಂದ್ರೆ ಅವರು ವಿಜಯ್ ತರ ನಿಂತ್ಕೊಂಡು ರೋಡಲ್ಲಿ ಅಂದ್ರೆ ಪಬ್ಲಿಕ್ ಮಧ್ಯದಲ್ಲಿ ಅವ್ರಿಗೆ ಕೆಲಸ ಮಾಡ್ಕೊಡ್ತು ಅಂತಂದ್ರೆ ಅವ್ರಿಗೆ ಏನಾದ್ರು ದುಡಿಲಿ ಅವರು. ಅದು ಅವ್ರ ಸಿನಿಮಾಗಳನ್ನ ನಿಲ್ಲಿಸಬೇಕು ಅನ್ನುವಂಥದ್ದಲ್ಲ. ವಿಜಯ್ ಸರ್ ನಿಲ್ಲಿಸಿದ್ರು, ಬಟ್ ಸ್ಟಿಲ್ ಅವರು ಏನು ಮಾಡಿದ್ರು ಅಂತಂದರೆ ಅವರ 2011ನೇ ಇಸ್ವಿಯಿಂದ ಅವ್ರು ರೇಟ್ ಜಾಸ್ತಿ ಮಾಡಿದ್ರು. ನಾನು ಒಂದು ಸಿನಿಮಾ ಮಾಡಬೇಕು ಅಂದರೆ ನನಗೆ 50 ಕೋಟಿ ಬೇಕು, 100 ಕೋಟಿ ಬೇಕು. ಸರ್ಕಾರ ಅಷ್ಟೊತ್ತು ಬರುವಷ್ಟೊತ್ತಿಗೆ, ಬೀಸ್ಟ್ ಅಷ್ಟೊತ್ತು ಬರುವಷ್ಟೊತ್ತಿಗೆ 250 ಕೋಟಿ ಆಗಿತ್ತು ಅವ್ರ ಸ್ಯಾಲ್ರಿ. ಅಂದರೆ ದಟ್ ಈಸ್ ಹಿಸ್ ಪೀಕ್. ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ಸ್ಯಾಲ್ರಿ ತಗೊಳ್ತಿರೋದು ವಿಜಯ್. ರಜನಿಕಾಂತ್ ಬಿಟ್ಟರೆ ವಿಜಯನೇ. ಅಂಥ ಪೀಕ್ ಟೈಮಲ್ಲಿ ಹಿ ಟೇಕ್ ಎ ರಿಟೈರ್ಮೆಂಟ್ ಆ್ಯಂಡ್ ಹಿ ವಿಲ್ ಕಮ್ ಆ್ಯಂಡ್ ಹಿ ವಿಲ್ ಸ್ಟಾರ್ಟ್ ದ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಹಿ ವಿಲ್ ಡೈ. ಅವ್ರು ಎಲ್ಲ ಥರ ಕೆಲಸನೂ ಮಾಡ್ತಾರೆ. ನಾನು ಇಷ್ಟು ಪವರ್ ಇದೆ ಅಂತ ಅಂದ್ಬಿಟ್ಟು ಅವ್ರು ಮನೇಲಿ ಕೂತ್ಕೊಂಡು ಕೆಲಸ ಮಾಡಲ್ಲ, ಜನ ಬದಲು ಮಾಡ್ಲಿ ಅಂತ ಅವ್ರು ಕೂತ್ಕೊಳ್ಳಲ್ಲ. ಅವರು ರೋಡ್ಗೆ ಇಳಿತಾರೆ, ಮಕ್ಕಳ ಜೊತೆ ಬೆರೀತಾರೆ, ಅಂದ್ರೆ ಜನಗಳ ಜೊತೆ ಬೆರೀತಾರೆ. ಹೌದು, ಬೆರೆದು ಅವ್ರಿಗೆ ಏನ್ ಬೇಕು ಅವಶ್ಯಕತೆನ ಅದನ್ನ ನೀಗಿಸ್ಬೇಕು ಅಂತ ಮಾಡ್ತಾರೆ. ಹಿ ವಿಲ್ ಲರ್ನ್ ಅಡ್ಮಿನಿಸ್ಟ್ರೇಷನ್. ಅವರೆಲ್ಲಾನು ತಿಳ್ಕೊಂಡು 224 ಕ್ಷೇತ್ರ ಅವ್ರ ಕ್ಯಾಬಿನೆಟ್ನ ನೀವು ನೋಡ್ಬೋದು. ಸುಮಾರು ಜನ ಅವ್ರು ರೋಡಿಗಳು ಇಟ್ಟಿದ್ದಾರೆ, ಇವ್ರು ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು. ಹಿ ಪ್ಲ್ಯಾನ್ಡ್ ಎವ್ರಿಥಿಂಗ್. ಅವರವರು ಕ್ಷೇತ್ರದಲ್ಲಿ ಅವರವರು ಜವಾಬ್ದಾರಿ ತಗೋಬೇಕು ಅಂತ ಓತ್ರ ಮಾಡಿಕೊಂಡು ಅವ್ರ ಒಳಗಡೆ ತಗೊಬಂದರು. ಸೊ ಅವ್ರಿಗೂ ನಮಗೂ ಈಗ ಇಲ್ಲಿ ಈ ಕ್ಷೇತ್ರ ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂತು ಅಂತಂದರೆ ಈ ಇರುವಂಥ ಸೋಕಾಲ್ಡ್ ಸಿನಿಮಾ ನಟರುಗಳು ಅವ್ರು ಏನು ಬರ್ತೀವಿ ಅನ್ನೋರು ಧೈರ್ಯವಾಗಿ ಬರಬೇಕು. ಹೌದು. ಈಗ ಒಬ್ಬ ಕಾಮನ್ ಮ್ಯಾನಾಗಿ ನಾನು 31 ಜಿಲ್ಲೆನಲ್ಲೂ ಹೋರ್ಡಿಂಗ್ಸ್ ಹಾಕಿದ್ದೀನಿ, 60 ಹೋರ್ಡಿಂಗ್ಸ್ ಹಾಕಿದ್ದೀನಿ. ಸಿನಿಮಾ ಪೋಸ್ಟ್ ಥರ DR ಪೋಸ್ಟ್ ಇಡೀ ಕರ್ನಾಟಕದಲ್ಲಿ 8,000 ಪೋಸ್ಟ್ ಅಂಟಿಸಿದ್ದೀನಿ ನಾನು. ನೀವು ಎಷ್ಟು ಜಾಗದಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಿದ್ದೀರಾ? 224 ಕ್ಷೇತ್ರದಲ್ಲೂ ನಿಂತ್ಕೊಳ್ತಿದ್ದಾರೆ. ಅದಕ್ಕೆ ಅದು ಆ ಪ್ರೋಸೆಸ್ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದನ್ನ ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ಲಾಂಗ್ ಸ್ಟೋರಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. 6 ಕೋಟಿ ಕನ್ನಡಿಗರೇ ಹೈಕಮಾಂಡ್ ಅಂತ ಮಾಡಿದ್ದೀನಿ. ಮ್ಯಾಕಿ ಪಾಲಿಸಿಸ್ ಇದು ಕರ್ನಾಟಕ ರಾಜ್ಯ ಜನರ ಪಕ್ಷ ಅಂತ ಮಾಡಿದ್ದೀನಿ. ಇದು ಕರ್ನಾಟಕ ರಾಜ್ಯ ಜನರ ಪಕ್ಷ. ಇದು ಪ್ರೋಸೆಸ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ಇವಾಗಿಂದ ನಾವು ಒಂದು ಪೋರ್ಟಲ್ನ ರೆಡಿ ಮಾಡಿದ್ದೀವಿ. ನಮ್ದು ವೆಬ್ಸೈಟ್ ಓಪನ್ ಇದೆ, ನೀವು ನೋಡ್ಬೋದು. www.makipolicies.com ಅಂತ ಇದೆ. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಪೋರ್ಟಲ್ನ ಕೊಡ್ತೀವಿ. ವಾಲಂಟಿಯರ್ ಆಗಿ ಬರ್ಬೋದು, ಅಥವಾ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಬರ್ಬೋದು, ಅಥವಾ ಸಪೋರ್ಟರ್ ಆಗಿ ಬರ್ಬೋದು. ಯಾವ್ದಾದ್ರು ಆಯ್ಕೆಗಳನ್ನ ಕೊಡ್ತೀವಿ. ಅಂದ್ರೆ ಇವಾಗ ಕಾಮನ್ ಮೆನ್ ಅಂದ್ರೆ ಯುವಕರಿಗೆ ಅಥವಾ ಬೇರೆಯವರು ನಿಮ್ಮ ಪಕ್ಷಕ್ಕೆ ಸೇರ್ಕೋಬಹುದು, ಯಾರು ಬೇಕಾದ್ರೂ. ಎಲಿಜಿಬಿಲಿಟಿ ಏನಾದ್ರು ಇದೆಯಾ? ಅದಕ್ಕೆ ಜಾತಿ ಇಲ್ಲ, ಇದಿಲ್ಲ. 18 ತಿಂಗಳು ಕೆಲಸ ಮಾಡ್ತೀನಿ ಅನ್ನುವಂತ ಒಂದು ಮನಸ್ಥೈರ್ಯ ಇರ್ಬೇಕು ಅವ್ರ ಹತ್ರ. ಇಲ್ಲಿಂದ ಸತತವಾಗಿ 18 ತಿಂಗಳು ಕೆಲಸ ಮಾಡಬೇಕು. 18 ತಿಂಗಳು ಕೆಲಸ ಮಾಡಬೇಕು. ಈಗ ನಾವು ಒಂದು ಪೋರ್ಟಲ್ ನ ಓಪನ್ ಮಾಡ್ತೀವಿ. ಯಾರ್ಯಾರು ಅಭ್ಯರ್ಥಿ ಆಗ್ಬೇಕು ಅನ್ಕೊಂಡಿದ್ದೀರಾ ಅವರೆಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಸೊ 224 ಕ್ಷೇತ್ರದಿಂದನೂ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ. ಅದಕ್ಕೆ ಬರುವಂತದ್ದು 100 ಅಪ್ಲಿಕೇಶನ್ ಬರ್ಬೋದು. ಒಂದೊಂದು ಕ್ಷೇತ್ರದಿಂದ ಹೇಳಿದ್ದಾರೆ 100 ಬರ್ಬೋದು, 200 ಬರ್ಬೋದು, 500 ಬರ್ಬೋದು, ಗೊತ್ತಿಲ್ಲ. ಬರುವಂತ ಫಸ್ಟ್ ಕಮ್ ಫಸ್ಟ್ ಸರ್ವ್ 10 ಜನರನ್ನ ಅಪ್ಲಿಕೇಶನ್ ತಗೊಳ್ತೀವಿ. ಈ 10 ಜನಕ್ಕೆ ಒಂದು ಪ್ರೊಸೆಸ್ ಕೊಡ್ತೀವಿ. ನೀನು ಹುಟ್ಟಿರುವಂತ ಊರು, ನಿನ್ ಜಾಗ ಇದೆಯಲ್ಲ, ನಿನ್ನ ಸುತ್ತಮುತ್ತ ಇರೋ ಸಮಸ್ಯೆಗಳೇನು, ಅಲ್ಲಿ ಏನು ನೀನು ಪ್ರಾಬ್ಲಮ್ ಫೇಸ್ ಮಾಡ್ತಿದೀಯೇ, ಆ ಜನಕ್ಕೆ ಏನು ಕೊಡಬೇಕು ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡಿ ಎಲ್ಲರ ಹತ್ರನೂ ಮಾತಾಡಿ ನೀ ಸಮಸ್ಯೆನ ತೆಗೆದು ಕೊಡಬೇಕು, ಆ ಜನರ ವಿಶ್ವಾಸನ ಗಳಿಸಬೇಕು ಅಂತ ಹೇಳ್ತೀವಿ. ಅವರಿಗೆ 10 ಜನಕ್ಕೂ 30 ಡೇಸ್ ಟೈಮ್ ಕೊಡ್ತೀವಿ. 30 ಡೇಸ್ ಆದಮೇಲೆ ಮಿಕ್ಕದವ್ರು ಇರ್ತಾರಲ್ಲ 10 ಜನ ವಾಲಂಟಿಯರ್ಸ್ ಮಾಡಿರಿ ಅಂತ ಹೇಳ್ತೀವಿ. ಅವರೆಲ್ಲರನ್ನು ವೋಟಿಂಗ್ ಮಾಡಿಸ್ತೀವಿ ನಾವು. ಡಿಜಿಟಲ್ ವೋಟಿಂಗ್ ಅಂತ ಇಟ್ಟಿದ್ದೀವಿ. ಬಿಗ್ ಬಾಸ್ಗೆಲ್ಲ ಮಾಡ್ತಾರಲ್ಲ ಆ ಥರ ವೋಟ್ ಮಾಡ್ತಾರೆ ಅವರೆಲ್ಲರೂ. ವೋಟ್ ಮಾಡಿದ್ರೆ ಟಾಪ್ 5 ಯಾರು ಬರ್ತಾರೆ ಅವ್ರು ಉಳ್ಕೊಳ್ತಾರೆ. ಲೀಸ್ಟ್ 5 ಯಾರು ಬಂದಿರ್ತಾರೆ ಅವ್ರನ್ನ ಏನ್ ಮಾಡ್ತೀವಿ, ಮತ್ತೆ ನೀವು ಸ್ಪರ್ಧೆಯಲ್ಲಿ ಬನ್ನಿ ಅಂತ ಹೇಳ್ತೀವಿ. ಈಗ 100 ಜನ ಅಪ್ಲಿಕೇಶನ್ ಹಾಕಿದ್ರೆ 10 ಜನದಲ್ಲಿ 5 ಜನ ಹೊಟ್ಟೋದ್ರು. 11, 12, 13, 14, 15 ಇರ್ತಾರಲ್ಲ, ಆ 5 ಜನ ಇಲ್ಲಿ ಬಂದು ನಿಂತ್ಕೊಳ್ತಾರೆ. ಅವರು 2ನೇ ತಿಂಗಳು ಕೆಲಸ ಮಾಡ್ತಾರೆ. ಜುಲೈ 31ಕ್ಕೆ ಅದೇ ತರ ವೋಟಿಂಗ್ ಪ್ರೊಸೆಸ್ ಆಗುತ್ತೆ. ಆಯ್ತಾ? ಅದ್ರಲ್ಲಿ 5 ಜನ ಬರ್ತಾರೆ, ಈ 5 ಜನ ವಾಪಸ್ ಹೋಗ್ತಾರೆ. ಹಿಂಗೆ 18 ಎಲೆಕ್ಷನ್ ನಡೆಯುತ್ತೆ. 18 ಎಲೆಕ್ಷನ್ ನಲ್ಲಿ ಅವ್ರು ಏನ್ ಸಮಸ್ಯೆ ಕೊಡ್ತಾ ಇರ್ತಾರೆ ಆ ಸಮಸ್ಯೆನ ಫೌಂಡೇಶನ್ ಮುಖಾಂತರ ನಾವೇನ್ ಮಾಡ್ತಿರ್ತೀವಿ, ರೆಡಿ ಮಾಡ್ತಾ ಹೋಗ್ತಿರ್ತೀವಿ. ನಾವು ಕ್ಲೀನ್ ಮಾಡ್ತಾ ಹೋಗ್ತಿರ್ತೀವಿ. ಈಗ ಅದೆಲ್ಲ ಹೇಳ್ತೀನಿ ಮುಂದೆ. ಕ್ಲೀನಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈ ಟಾಪ್ 5 ಬಂದಿದ್ರಲ್ಲಿ 18ನೇ ತಿಂಗಳು 19 ತಿಂಗಳಲ್ಲಿ ಟಾಪ್ 3 ಪೀಪಲ್ ಆಯ್ಕೆ ಆಗ್ತಾರೆ. ಅಂದ್ರೆ ಈ 18 ತಿಂಗಳಲ್ಲಿ ಯಾರು ಹೈಯೆಸ್ಟ್ ವೋಟಿಂಗ್ ತಗೊಂಡಿದ್ದಾರೆ, ಹೈಯೆಸ್ಟ್ ಕೆಲಸಗಳು ಮಾಡಿದ್ದಾರೆ, ಇದ್ರ ಗ್ರೇಡಿಂಗ್ ಮೇಲೆ ಅವ್ರನ್ನ ನಾವು ರನ್ ರೇಟ್ ಅಂತ ಮಾಡ್ಕೊಡ್ತೀವಿ. ಇದ್ರ ಗ್ರೇಡಿಂಗ್ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಟಾಪ್ 3 ಪೀಪಲ್ ನ ಅವತ್ತು ಆಯ್ಕೆ ಮಾಡ್ಕೊಡ್ತೀವಿ ಎಲ್ಲ ಕ್ಷೇತ್ರದಿಂದ. ಆ ಟಾಪ್ 3 ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ 4 ತಿಂಗಳು ಕೆಲಸ ಮಾಡ್ತಾರೆ. ಅಷ್ಟೊತ್ತಿಗೆ ತುಂಬಾ ಪ್ರೋಸೆಸ್ ಇರುತ್ತೆ ನಮ್ಮ ಹತ್ರ, ಏನೇನು ಕೆಲಸ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ನಾವು ಫಸ್ಟ್ ಒಂದು ಕ್ಷೇತ್ರ ಅವ್ನು ನಿಂತಿರೋ ಜಾಗದಿಂದ ಕೆಲಸ ಶುರು ಮಾಡಿ ಅವನ್ನ ಇಡೀ ಕ್ಷೇತ್ರ ವಿಂಗಡಣೆ ಮಾಡ್ಕೋತೀವಿ. ಅವ್ನು ಸಪೋರ್ಟಿವ್ ಆಗಿ ಏನ್ ಮಾಡ್ತೀವಿ, ಬರೀ MLA ಎಲೆಕ್ಷನ್ ಅಲ್ಲ, ಅವನ ಮೇಲ್ಗಡೆ ಇರುವಂತ ರಾಜ್ಯಸಭಾ ಅಭ್ಯರ್ಥಿಗಳನ್ನು ಇದೇ ಪ್ರೋಸೆಸ್ ಮಾಡ್ತೀವಿ. ಅವನ ಕೆಳಗಡೆ ಇರುವಂತ ಜಿಲ್ಲಾ ಪಂಚಾಯತಿಯನ್ನು ಇದೇ ಪ್ರೋಸೆಸ್ ಮಾಡ್ತೀವಿ. ಅವನ ಕೆಳಗಡೆ ಇರುವಂತ ವಾರ್ಡ್ ಕೌನ್ಸಿಲ್ಗಳನ್ನು ಇದೇ ಪ್ರೋಸೆಸ್ ಮಾಡ್ತೀವಿ. ಗ್ರಾಮ ಪಂಚಾಯತಿಯವರನ್ನು ಇದೇ ಪ್ರೋಸೆಸ್ ಮಾಡ್ತೀವಿ. ಅಂದ್ರೆ ಈ ಪ್ರೋಸೆಸ್ ಅಲ್ಲಿ ಅವನಿಗೆ ಟೀಮ್ ಸಿಗ್ತಾ ಹೋಗ್ತಿರುತ್ತೆ. ಒಬ್ಬ MLA ಅವನೊಬ್ಬನೇ ವರ್ಕ್ ಮಾಡಲ್ಲ.
ಆಯ್ಕೆ ಆಗಿರುವಂತ 5 ಜನಕ್ಕೆ 10 ಜನಕ್ಕೆ ಕೂಡ ಸಪೋರ್ಟಿವ್ ಆಗಿ ಕೆಳಗಡೆನೂ ಕೆಲಸ ಮಾಡೋರು ಇರ್ತಾರೆ, ಗೊತ್ತಾಯ್ತು, ಅಭ್ಯರ್ಥಿಗಳು ಇರ್ತಾರೆ, ಅವರೆಲ್ಲ ಅವ್ರವ್ರ ಕ್ಷೇತ್ರ ಕೆಲಸ ಮಾಡ್ತಾ ಇರ್ತಾರೆ, ಅದು ಸಪೋರ್ಟಿವ್ ಆಗಿ ಅವನು ಬರ್ತಾ ಇರ್ತದೆ. ಅಂದ್ರೆ ಅವನಿಗೆ 18 ತಿಂಗಳು ಅಡ್ಮಿನಿಸ್ಟ್ರೇಷನ್ ಕಲ್ಸ್ಕೊ ಹೋಗ್ತೀವಿ. ನಿನ್ನ ಕ್ಷೇತ್ರದಲ್ಲಿ ನೀನು ಎಲ್ಲೂ ಹೋಗ್ಲಿಲ್ಲ ಅಂತಂದ್ರೂ ಆ ಕ್ಷೇತ್ರದ ಕೆಲಸ ಹೆಂಗ್ ನಡಿಬೇಕು ಅನ್ನುವಂಥದ್ದನ್ನ ಈಗಲೇ ಒಂದು ಸಿಸ್ಟಮ್ ಹೇಳ್ಕೊಡ್ತಾ ಇರ್ತೀವಿ ಅವನಿಗೆ. ಆ 18 ಜನಕ್ಕೂ ಹೇಳ್ಕೊಡ್ತಾ ಇರ್ತೀವಿ. ಅದರಲ್ಲಿ ಆಯ್ಕೆ ಆಗಿ ಬರುವಂತ ಸುಪೀರಿಯರ್ಸ್ 3 ಪೀಪಲ್ ಇರ್ತಾರಲ್ಲ, ಅವರು 4 ತಿಂಗಳು ಕೆಲಸ ಮಾಡ್ತಾರೆ. ಆ 4 ತಿಂಗಳು ಮುಗಿದಿದ ತಕ್ಷಣನೇ ಅದರಲ್ಲಿ ಟಾಪ್ 1 ಅಂತ ಆಯ್ಕೆ ಆಯ್ತಾನೆ. ಅವನು ಲಾಸ್ಟ್ 2 ಮಂತ್ ಅವನೇ ಆ ಕ್ಷೇತ್ರದ ಅಭ್ಯರ್ಥಿ. ಸೊ ಇಷ್ಟು ವೋಟಿಂಗ್ ಹಾಕೋರು ಜನನೇ ಆಗಿರೋದ್ರಿಂದ, ಇಲ್ಲಿ ಆಯ್ಕೆ ಮಾಡಿ ಕಳಿಸೋರೆ ಜನನೇ ಆಗಿರೋದ್ರಿಂದ, ಸೊ ಜನರೇ ಆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡ್ಬೋದು. ನೀವು ಹೇಳಿದ್ದು ಎಲ್ಲವೂ ಒಪ್ತೀನಿ. ಇವಾಗ ನೀವು 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸ್ತೀರಾ, ಮತ್ತೆ ನೀವು ಈ ಪ್ರೋಸೆಸ್ ಪ್ರಕಾರ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಡ್ತಾ ಹೋಗ್ತೀರಾ. ಆ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು, ಬಿಕಾಸ್ ಅದಕ್ಕೆ ವರ್ಕ್ ಮಾಡ್ತೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಇದೆಲ್ಲವೂ ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾಕಿ ಪಾಲಿಸೀಸ್ ಅಂತ ನಿಮ್ಮ ಒಂದು ಸಂಸ್ಥೆ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ತಗೊಳ್ಳೋದಾದ್ರೆ ನೀವು ಹೇಳಿದ್ರಿ ಅಂದ್ರೆ ಉಪೇಂದ್ರ ಅವ್ರದ್ದು ಒಂದು ಪ್ರಜಾಕೀಯ ಪಕ್ಷ ಅಂತ ನೀವು ಹೇಳಿದ್ರಿ ಅಂದ್ರೆ ರೋಡ್ಗೆ ಇಳಿದ್ಬಿಟ್ಟು ಕೆಲಸಗಳು ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್. ಆ ತರ ಆದ್ರೆ ಜನರಿಗೆ ಗೊತ್ತಾಗುತ್ತೆ. ಇವಾಗ ನಿಮ್ಮ ಪಕ್ಷ, ಇವಾಗ ನಿಮ್ದು ಅಂದ್ರೆ ಮಾಧವ್ ಕಿರಣ್ ಅವ್ರದ್ದು ಈ ಪಕ್ಷ ಅಂತ ಜನರಿಗೆ ಗೊತ್ತಾಗಬೇಕು ಅಂದ್ರೆ ನೀವು ಯಾವ ರೀತಿ ರೋಡ್ಗೆ ಇಳಿದ್ಬಿಟ್ಟು ಯಾವ ರೀತಿ ನೀವು ಕೆಲಸ ಮಾಡ್ತೀರಾ? ನಾವು ಇದೀವಿ ಅಂತ ಅನ್ನುವಂಥದ್ದನ್ನ ಹೋರ್ಡಿಂಗ್ ಅಕ್ರಾಸ್ ಕರ್ನಾಟಕ ಹಾಕಿದ್ವಿ. ನಾವು ಹೋರ್ಡಿಂಗ್ ಸಾಲದಿಲ್ಲ, ನೀವು ಹೇಳಿದ್ರಿ ಸರ್ ಇಳಿದ್ಬಿಟ್ಟು ಮಾಡಬೇಕು. ಅದನ್ನ ಹೇಳ್ತಿದ್ದೀನಿ. ಈಗ ಅಕ್ರಾಸ್ ಕರ್ನಾಟಕ ಹೋರ್ಡಿಂಗ್ ಹಾಕಿದ್ವಿ. ಇಲ್ಲೇನು ಮಾಧವ್ ಕಿರಣ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಗ್ತದೆ, ಮ್ಯಾಕಿ ಪಾಲಿಸೀಸ್ ಅಂತ ಒಂದು ಬಂದಿದೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಎಷ್ಟು ದಿನದಿಂದ, ಈಗ ಜನವರಿಯಿಂದ ಮಾಡ್ಕೊಂಡ್ ಬಂದಿದೀವಿ. ಜನವರಿಯಿಂದಾನು ನಾವು ಬದಲಾವಣೆ ಜಗದ ನಿಯಮ 2.0 ಅಂತ ಹಾಕಿದ್ದು, ಎಲ್ಲ ಕಡೆ ಹೋರ್ಡಿಂಗ್ ಹಾಕಿದ್ದು. ಸೊ ಜನ ಮಾಧವ್ ಕಿರಣ್ ಏನಿದು ಬದಲಾವಣೆ 2.0 ಅಂತ ಬರ್ದಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಪ್ರಶ್ನೆ ಬಂದಿತ್ತು. ಮೇ ಮಂತಲ್ಲಿ ನಾವೇನ್ ಮಾಡೋದು ಅಂದ್ರೆ ಹೋರ್ಡಿಂಗ್ಸ್ ನ ಚೇಂಜ್ ಮಾಡೋದು, ಪಾರ್ಟಿ ಕಟ್ಟಕ್ಕೆ ಅಂತ ಅನೌನ್ಸ್ಮೆಂಟ್ ಮಾಡೋದು. ಅದು ಅಧಿಕೃತವಾಗಿ ನಾವು ಯಾವ್ದು ಪ್ರೆಸ್ ಮೀಟ್ ಮಾಡಿಲ್ಲ ಇನ್ನೂ. ಪ್ರೆಸ್ ಮೀಟ್ ನ ನಾವು ಜನವರಿಗೆ ಮಾಡ್ತೀವಿ. ಅಷ್ಟರೊಳಗಡೆ ಒಂದಷ್ಟು ಕೆಲಸಗಳನ್ನ ಮಾಡ್ಬಿಟ್ಟು ಈ ಕರ್ನಾಟಕ ಏನ್ ಮಾಡಿದೀವಿ ಅಂದ್ರೆ 6 ಭಾಗವಾಗಿ ಮಾಡಿದೀವಿ. ಗುಲ್ಬರ್ಗ ಝೋನು, ಬೆಳಗಾವಿ ಝೋನು, ಬಳ್ಳಾರಿ ಝೋನು, ಬೆಂಗಳೂರು ಝೋನು, ಮೈಸೂರು ಝೋನ್, ಮಂಗಳೂರು ಝೋನ್ ಅಂತ ಮಾಡಿದೀವಿ. ಈಚ್ ಝೋನ್ ಅಂಡರ್ 5 ಡಿಸ್ಟ್ರಿಕ್ಟ್ಸ್ ನಾವು ಇಟ್ಕೊಂಡಿದೀವಿ. ಆ ಡಿಸ್ಟ್ರಿಕ್ಟ್ ಕೆಳಗಡೆ ತಾಲೂಕ್ಸ್ಗಳು, ತಾಲೂಕ್ ಕೆಳಗಡೆ ಹೋಬಳಿಗಳು, ಹೋಬಳಿ ಕೆಳಗಡೆ ಪಂಚಾಯತಿಗಳು, ಪಂಚಾಯತಿ ಕೆಳಗಡೆ ಹಳ್ಳಿ ಅಂತ ಸ್ಟ್ರಕ್ಚರ್ಡ್ ಮಾಡಿದೀವಿ. ಈಗ ಫಸ್ಟ್ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಅಂದ್ಬಿಟ್ಟು ನಾವು ಒಂದು 3 ಜನನ ಆಯ್ಕೆ ಮಾಡಿ ಇಡ್ತೀವಿ. ಅದ್ರಲ್ಲಿ 3 ವಿಂಗ್ ಮಾಡಿದೀವಿ. ಅಂದ್ರೆ ಮಾಧ್ಯಮದವ್ರ ಜೊತೆ ಮಾತಾಡೋದಕ್ಕೆ ನಾವೇನ್ ಮಾಡ್ತಿದೀವಿ ಅನ್ನುವಂಥದ್ದು, ವರ್ಕ್ ಮಾಡೋದಕ್ಕೆ ಅಂತ ಒಂದು ವಿಂಗು. ಈಗ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಒಬ್ಬ ಸಿಇಒ, ಸಿಎಫ್ಒ, ಸಿಟಿಒ ಅಂತ ಯಾವ ತರ ಇರ್ತಾರೋ ಆ ತರ ನಾವು ಈ ಎಲೆಕ್ಷನ್ ಅಲ್ಲಿ ಒಂದು ಕಮಿಟಿನ ಇಡ್ತೀವಿ. ಇವರಿಗೆಲ್ಲ ನಾವು ನಮ್ಮ ಫೌಂಡೇಶನ್ ಮುಖಾಂತರ ಸಂಬಳ ಕೊಡ್ತಾ ಹೋಗ್ತೀವಿ. ದೇ ವಿಲ್ ವರ್ಕ್ ಓನ್ಲಿ ಫಾರ್ ಅನ್ ಎಲೆಕ್ಷನ್ ಕ್ಯಾಂಪೇನ್. ಈ ಮೂವ್ಮೆಂಟ್ಗೆ ಅಂತಾನೆ, ಪೊಲಿಟಿಕಲ್ ಮೂವ್ಮೆಂಟ್ಗೆ ಅಂತಾನೆ ಕೆಲಸ ಮಾಡ್ತಾರೆ. ಸೊ ಇವರು ಡೌನ್ ದಿ ಲೈನ್ ಏನಪ್ಪಾ ಅಂದ್ರೆ 6 ಜನ ಬರ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಕೆಳಗಡೆ 6 ಜನ ಇರ್ತಾರೆ. 6 ಝೋನ್ಗೂ ಒಬ್ಬೊಬ್ರು ಆದ್ರು, ಹೆಡ್ ಆದ್ರು. ಆ ಝೋನ್ ಕೆಳಗಡೆ 5 ಡಿಸ್ಟಿಕ್ ಇದೆ. ಅಂದ್ರೆ ಆ ಝೋನ್ ಹೆಡ್ ಕೆಳಗಡೆ 5 ಜನ ಬರ್ತಾರೆ. ಅಂದ್ರೆ ಅವನ್ ಕೆಳಗಡೆ ಬರೀ 5 ಜನ ಆದ್ರು. ಆಯ್ತಾ? ಆ ಡಿಸ್ಟಿಕ್ ಕೆಳಗಡೆ 5 ರಿಂದ 6 ತಾಲೂಕ್ ಇರುತ್ತೆ. ಅವನ್ ಕೆಳಗಡೆ ಬರೀ 5 ಜನ ಬಂದ್ರು. ಆ ತಾಲೂಕ್ ಕೆಳಗಡೆ 4 ರಿಂದ 5 ಹೋಬಳಿ ಇರುತ್ತೆ. ಅವನ್ ಕೆಳಗಡೆ 5 ಜನ ಬಂದ್ರು. ಅದ್ರ ಕೆಳಗಡೆ 10 ಪಂಚಾಯತಿ ಇರುತ್ತೆ. 10 ಪಂಚಾಯತಿನ ಅವನ್ ಕೆಳಗಡೆ ಬಂದ್ರು. ಅಂದ್ರೆ ಒಂದು ಆರ್ಗನೋಗ್ರಾಮ್ ನಾವು ರೆಡಿ ಮಾಡ್ದೋ. ಈಗ ರಿಪೋರ್ಟಿಂಗ್ ಆಸ್ಪೆಕ್ಟ್ ಹೆಂಗ್ ಬರುತ್ತೆ ಅಂತಂದ್ರೆ, ಇವರು 5 ಜನ ಅವ್ರವ್ರ ಬಾಸ್ಗೆ ರಿಪೋರ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರಿಪೋರ್ಟಿಂಗ್ ಏನಾಗುತ್ತೆ ಅಂದ್ರೆ ಕನ್ಸಾಲಿಡೇಟೆಡ್ ಆಗಿ ಬರ್ತಾ ನಮ್ಗೆ ಹೋಗ್ತಿರುತ್ತೆ. ಸೊ ಸಮಸ್ಯೆನ ನಾವು ಕಾಮನ್ ಮಾಡ್ತೀವಿ. ಇವಾಗ ಏನಾಗಿದೆ ಅಂದ್ರೆ ವಾಯ್ಸ್ ಕಮೆಂಟ್ ಮುಖಾಂತರ ನಾವು ಸಮಸ್ಯೆನ ಕೆಟಗರಿ ಮಾಡಬಹುದು. ಅಷ್ಟೊಂದು ಟೆಕ್ನಾಲಜಿ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇಡೀ ಪ್ರಪಂಚನ ಹುಡುಕಿ ಇದಕ್ಕೆ ಏನ್ ಸೊಲ್ಯೂಷನ್ ಕೊಡ್ಬೋದು ಅಂತ ಅನ್ನುವಂತ ಸೊಲ್ಯೂಷನ್ ಇನ್ಸ್ಟೆಂಟ್ ಆಗಿ ಬರುವಂತ ಕಾಲ ಬಂದಿದೆ ನಮ್ಗೆ. ಇವಾಗ ನಾವೇನ್ ಮಾಡ್ತೀವಿ, ಆ ಸೊಲ್ಯೂಷನ್ ಹೆಂಗ್ ಕೊಡ್ಬೋದು ಇನ್ಸ್ಟೆಂಟ್ ಆಗಿ ಆ ತರವಂಥದ್ದು. ನಾವು ಗ್ರಾಮ ಒಂಥರ ಮ್ಯಾಕಿಸ್ 1 ಅಂತ ಮಾಡ್ತೀವಿ ಮೇಡಮ್. ನಾವು ಮಾಡುವ ಪ್ರೋಸೆಸ್ಗೆ ಲಂಚ ತಗೊಳ್ಳೋದನ್ನ ಜನನೇ ನಿಲ್ಲಿಸ್ಬಿಡ್ತಾರೆ. ಲಂಚ ಯಾಕೆ ತಗೊಳ್ಬೋದು? ಈಗ ಎಲ್ಲರೂ ಭ್ರಷ್ಟಾಚಾರ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅವನ ಹತ್ರ ಇರುವಂಥ ಡಿಫಿಷಿಯನ್ಸಿಯಿಂದ ಎಲ್ಲರೂ ದುರಾಸೆಯಿಂದ ತಗೊಳ್ಳಲ್ಲ. ಅದು ಒಂದು ಪ್ರೊಸೆಸ್ ಸೆಟ್ ಆಗಿರುತ್ತೆ. ಈವೊಂದು ನೀವು ಲಂಚ ತಗೊಳ್ಳಲ್ಲ ಅಂತಂದ್ರು, ನಿಮ್ಮ ಮೇಲಧಿಕಾರಿಗಳು ಲಂಚ ತಗೊಳ್ತಾರೆ ಅಂದರೆ, ನೀವು ಇವನ ಹತ್ರ ತಗೊಳ್ಳಿಲ್ಲ ಅಂತಂದರೆ ನಿಮ್ಮ ಬದುಕಿಗೆ ಕಷ್ಟ ಆಗುತ್ತೆ. ನೀನೊಬ್ಬ ಅಧಿಕಾರಿ ಆಗಿತ್ತು ಆ ಪ್ರಾಸ್ಪೆಕ್ಟಿಂದ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಒಬ್ಬ ಗೌರ್ಮೆಂಟ್ ಅಧಿಕಾರಿ ಅದವನಿಗಿರುವಂಥ ಪ್ರೆಷರ್ನ, ಅವ್ರ ಮೇಲಧಿಕಾರಿಗಳು ಕೊಡೋ ಪ್ರೆಷರ್ನ ಅಥವಾ ಕೆಳಗಡೆ ಇರೋರು ಕೊಡೋ ಪ್ರೆಷರ್ನ ಅವ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಈವನ್ ಕೆಳಗಡೆ ಇರೋ ಪಿವನ್ಗೆ ಅಟೆಂಡರ್ಗೆ ನಾನು ಕೊಟ್ಟಿಲ್ಲ ಅಂತ ಹೇಳ್ತು ಅಂದರೆ, ಅವ್ನು ತಹಸೀಲ್ದಾರ್ ಆಗಿತ್ತು ಅಂದರೆ ಅವ್ನು ಕುರ್ಚಿ ಉಳಿಸ್ಕೋದು ಕಷ್ಟ ಆಗುತ್ತೆ. ಅವನ ಕೆಳಗಡೆ ಅವನಿಗೊಂದು ಫ್ಯಾಮಿಲಿ ಇರುತ್ತೆ. ಹೌದು, ಅದನ್ನೆಲ್ಲ ನಂಬ್ಕೊಂಡಿರ್ತಾನೆ. ಅವನು ಕೆಲವು ಸರಿ ಅನಿವಾರ್ಯವಾಗಿ ಲಂಚ ತಗೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಸೊ ಈ ಸಮಸ್ಯೆಗಳನ್ನ ನಿವಾರಿಸೋದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂದರೆ, ಇವ್ರು ಯಾರಿಗೂ ಸಮಸ್ಯೆ ಬರದೇ ಇರುವಾಗೆ ನಾವು ಅವ್ರ ಕ್ಷೇತ್ರದಲ್ಲಿ ನಾವು ನೋಡ್ಕೊಳ್ಳೋಣ ಅಂತಾನೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ನಾವೇನು ಮಾಡಿದ್ವಿ, 12% ಡಿಸ್ಕೌಂಟ್ ಕೊಡ್ತೀವಿ ಗ್ರಾಸರೀಸಲ್ಲಿ ಅಂತ ಅಂದ್ಬಿಟ್ಟೆಲ್ಲ ನಾವು ಮಾಡಿ ಅವ್ರನ್ನ ಮನವೊಲಿಸಿ, ನೋಡಪ್ಪ ಅಲ್ಲೆಲ್ಲೋ ಲಂಚ ತಗೊಳ್ತು ಹೋದರೆ ನೀನು ಭ್ರಷ್ಟ ಅಂತ ಅನ್ಸ್ಕೊಡ್ತೀಯ, ಅದೇ ದುಡ್ಡನ್ನ ಡಿಸ್ಕೌಂಟ್ನ ನಾವಿಲ್ಲಿ ದುಡ್ದು ನಾವು ಕೊಡ್ತಾ ಇದ್ದೀವಿ ನಿಂದ್ರಲ್ಲಿ. ನೀನು ಮಾಡೋದೇನು, ನಿನ್ನ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಅದಕ್ಕೆ ನಂತರ ಪ್ಲಾನ್ಸ್ ಇದೆ.
ಅಪ್ಲೈ ಮಾಡ್ಕೋ. ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹಾಸ್ಪಿಟಲ್ ನನ್ನ ಹತ್ರ ಪ್ಲಾನ್ಸ್ ಇದೆ, ಯೂಸ್ ಮಾಡ್ಕೋ. ದಿನ ಊಟ ಮಾಡಬೇಕು, ಸೂಪರ್ ಮಾರ್ಕೆಟ್ ನನ್ನ ಹತ್ರ ಪ್ಲಾನ್ಸ್ ಇದೆ, ಮಾಡು. ಮೆಟ್ರೋ, ನಂದು ಮೋಟಾರ್ಸ್ ಕಂಪ್ನಿ ಇದೆ, ನಂದು ಮ್ಯಾಕಿಸ್ ಮೋಟಾರ್ಸ್ ಅಂತ ಇದೆ. ಕಾರ್ಗಳೆಲ್ಲ ತಗೋಬೇಕು, ಬೆಸ್ಟ್ ರೇಟಲ್ಲಿ ನಾನು ಮಾಡ್ಕೊಡ್ತೀನಿ. ನಂದು ಮ್ಯಾಕಿಸ್ ಫಿನಾನ್ಸ್ ಅಂತ ಕಂಪ್ನಿ ಮಾಡಿದ್ದೀನಿ, 0% ಇಂಟ್ರೆಸ್ಟ್ ಅಲ್ಲಿ ಲೋನ್ ಕೊಡ್ತೀನಿ, ತಗೋ. ಸೊ ಈಗ ಜನಕ್ಕೆ ಏನ್ ಬೇಕು ಅನ್ನುವಂಥ ಸಂಸ್ಥೆಗಳನ್ನ ನಾನು ಮಾಡಿಟ್ಬಿಟ್ಟಿರೋದ್ರಿಂದ ಪಬ್ಲಿಕ್ ಏನ್ ಮಾಡ್ತೀನಿ, ನಿನ್ಗೆ ಎಲ್ಲಾ ಬೆನಿಫಿಟ್ಸ್ ನಾನು ಕೊಡ್ತೀನಿ. 90% ಅಲ್ಲಿ ಒಂದು 20% ಜನ ಅಥವಾ 50% ಜನ ಕೇಳಲ್ಲ ಅನ್ಕೊಳ್ಳಿ, 40% ಜನ ಬದಲಾವಣೆ ಆಗ್ತಾ ಹೋಗ್ತಾರೆ, ನಿಧಾನಕ್ಕೆ ಆಗ್ತಾ ಹೋಗ್ತಾರೆ. ಐ ಆಮ್ ನಾಟ್ ಟೆಲಿಂಗ್ ದಟ್ ಇಂಜೆಕ್ಟ್ ಮಾಡಿದ ತಕ್ಷಣ ಆಪರೇಟ್ ಆಗಬೇಕು ಅಂತ. ಸೊ ಈ ತರ ಸ್ಲೋ ಪಿಕ್ಚರ್ ನಾವೆಲ್ಲಾನು ರೆಡಿ ಮಾಡ್ಕೊಂಡು ಹೋಗಿ ಒಂದು ಆರ್ಗನೋಗ್ರಾಮ್ ಸ್ಟ್ರಕ್ಚರ್ನ ರೆಡಿ ಮಾಡಿ ಈ ಪ್ರೋಸೆಸ್ ಮುಖಾಂತರ ನಾವು ಇದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ನೀವು ಹೇಳಿದ್ರಿ ವಿಸಿಬಿಲಿಟಿ ಹೆಂಗೆ ಅಂತ. ನಾನೊಬ್ಬ ಮುಖ್ಯಮಂತ್ರಿ ಆಯಿತು ಅಂದರೆ ನನಗೆ ಇಡೀ ರಾಜ್ಯದ ಜವಾಬ್ದಾರಿ ಇರುತ್ತೆ. ರಾಜ್ಯದ ಈ ವರ್ಷಕ್ಕೆ 4 ಲಕ್ಷ ಕೋಟಿ ನಾನು ಇಡಬೇಕು ಅಂತ ಬಡ್ಜೆಟ್ನ, ಅದನ್ನು ಎಲ್ಲೆಲ್ಲಿ ವ್ಯಯ ಮಾಡಬೇಕು, ಏನೇನು ಡೆವಲಪ್ಮೆಂಟ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಎಲ್ಲ ಥರದ ಮಜಲುಗಳು ಒಬ್ಬ ಮುಖ್ಯಮಂತ್ರಿಗೆ ಇರೋದ್ರಿಂದ ಆವಾಗ ನಾನು ರೋಡ್ಗಿಳಿಯಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈಗಿದ್ದಾನೆ ಏನು ಮಾಡ್ತಿದ್ದೀನಿ, ನಾನು ರೋಡಲ್ಲಿ ಇಳಿದಂಥ ಕೆಲಸಗಳು ಏನೇನು ಮಾಡಬೇಕು ಅದಕ್ಕೆಲ್ಲ ಒಂದು ಸಿಸ್ಟಮ್ನ ತರ್ತಾ ಇದ್ದೀನಿ. ಅಮೆಝಾನು, ಜೆಫ್ ಬೇಜೋಸ್ ಎಲ್ಲಿ ಕೂತಿದ್ದಾನೆ, ಅಮೆರಿಕದಲ್ಲಿ ಕೂತಿದ್ದಾನೆ, ಅವನು ಇವತ್ತು ದುಡಿತಾ ಇದ್ದಾನೆ, ಬೆಂಗಳೂರಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ. 1% ಮೋಸ ಆಯ್ತಿಲ್ಲ ಅವನ ಕಂಪ್ನಿನಲ್ಲಿ. ಈ ಸಿಸ್ಟಮ್ನ ನಾವು ಪೊಲಿಟಿಕ್ಸ್ಗೆ ತಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವೊಂದು ನಾನು ಕ್ಯಾಬಿನೆಟಲ್ಲಿ ಕೂತಿದ್ರು ನನ್ನ ಕ್ಷೇತ್ರದ ಜನರಿಗೆ ಒಂದು ಚೂರು ಕೂಡ ತೊಂದರೆ ಆಗದಿರುವಂಥ ಒಂದು ಸೆಟಪ್ನ ನಾವು ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಾವು ಈಗಿಂದನೇ ಸೆಟಪ್ ಮಾಡ್ಕೊಳ್ತೀವಿ. ಅಷ್ಟೇ ಅಲ್ಲದೇನೆ 1970s, 80s, 90s ನಮಗೆ ಕಾಂಟ್ರಾಕ್ಟರ್ಸ್ ಬೇಕಾಗಿತ್ತು. ಏನಕ್ಕೆ? ಕೆಲಸಗಳು ಮಾಡೋದಕ್ಕೆ. ಇವತ್ತು ನಮ್ಮ ಹತ್ರನೇ ಲಕ್ಷಾಂತರ ಜನ ಇಂಜಿನಿಯರ್ಸ್ ಇದ್ದಾರೆ. ನಾನೇನು ಮಾಡ್ತೀನಿ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳನ್ನ ಕೊಡೋಣ, ಇಂಜಿನಿಯರ್ಸ್ಗಳನ್ನ ಡೆವಲಪ್ ಮಾಡೋಣ, ಅವ್ರ ಮುಖಾಂತರ ಮಾಡಿಸೋಣ. 5,000 ಕೋಟಿ ಬಡ್ಜೆಟ್ ಇತ್ತು ಅಂತಂದರೆ ಅದು ಹೆಚ್ಚು ಕಮ್ಮಿ 1,000-2,000 ಕೋಟಿನಲ್ಲಿ ಮುಗಿಯುವಂಗಾಗುತ್ತೆ. ಯಾವಾಗ ಅವರೆಲ್ಲ ನಮ್ಮ ಎಂಪ್ಲಾಯೀಸ್ ಆದಾಗ ಅವರಿಗೆಲ್ಲ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಅವರಿಗೆಲ್ಲ ಒಳ್ಳೆ ಸ್ಯಾಲ್ರಿ ಕೊಡ್ಬೋದು ನಾವು. ನನ್ನ ಉದ್ದೇಶ ಇನ್ನು 15 ವರ್ಷಕ್ಕೆ 5 ದಿನ ಕೆಲಸ ಮಾಡಬೇಕು ಪ್ರತಿಯೊಬ್ಬರೂ. ಲಕ್ಷಾಂತರ ಜನ ಡಾಕ್ಟರ್ಸ್ ಇರಬೇಕು. 8ರಿಂದ 10 ಪೇಷಂಟ್ ಅಥವಾ 15 ಪೇಷಂಟ್ ಅಷ್ಟೇ ಡಾಕ್ಟರ್ ನೋಡಬೇಕು, ಪೇಷಂಟ್ಸ್ನ ಅಷ್ಟೇ ಜನ ನೋಡಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಭಯ ಪಡೆದೇ, ಅಥವಾ ಹಾಸ್ಪಿಟಲ್ ಅಂದರೆ ಭಯ ಪಡೆದೇ ಹೋಗ್ಬೇಕು ಜನ. ಇಲ್ಲಿ ದುಡ್ಡು ಕಿತ್ಬಿಡ್ತಾರೆ ಅಂತ ಅನ್ನೋ ಭಯ ಇರಬಾರ್ದು. ಎಜುಕೇಷನ್ ಸಿಸ್ಟಮ್ ಅಂದರೆ ನನ್ನ ಮಗ ಉದ್ಧಾರ ಆಗೇ ಆಗ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಶಾಲೆಗೆ ಸೇರಿಸಬೇಕು. ವ್ಯವಸಾಯ ಅಂದರೆ ರೈತನಿಗೆ ಮನೆ ಎಂಟು ಕೊಡಲ್ಲ ಅಂತ ಹೇಳ್ತಾರಲ್ಲ, ವ್ಯವಸಾಯ ಅಂದರೆ ಮನೆ ಮಂದಿಗೆಲ್ಲ ಸಹಾಯ ಅನ್ನುವಂಥ ಕಾನ್ಸೆಪ್ಟ್ ತಪ್ಪಾಗಬೇಕು. ರೈತ ದೇಶದ ಬೆನ್ನೆಲುಬು ಅನ್ಬೇಕು. ನೀವು ನಂಬಲ್ಲ ಮೇಡಮ್, ಇದು ಅತಿಶಯೋಕ್ತಿ ಆಗ್ಬೋದು. ವ್ಯವಸಾಯನ 100% ಕರ್ನಾಟಕ ರಾಜ್ಯದಲ್ಲಿ ಯುಟಿಲೈಸ್ ಮಾಡ್ತು ಅಂದರೆ ಒಂದು ವರ್ಷಕ್ಕೆ 5 years ಡೌನ್ ದ ಲೈನ್ ನಾನು ಹೇಳ್ತಿರೋದು, ಒಂದು ವರ್ಷಕ್ಕೆ 17 ಲಕ್ಷ ಕೋಟಿ ತೆಗಿಬೋದು. ಅಂದರೆ ನಮ್ಮ ರಾಜ್ಯದ ಬಡ್ಜೆಟ್ಗಿಂತ 4 ಪಟ್ಟು ಜಾಸ್ತಿ ವ್ಯವಸಾಯದಲ್ಲಿ ದುಡಿಬೋದು. ಅಷ್ಟು ಸಂಪತ್ತಿದೆ ನಮ್ಮ ಹತ್ರ. ಬಟ್ ಯಾರು ಯುಟಿಲೈಸ್ ಮಾಡ್ತಾ ಇಲ್ಲ. ದುಬೈ ಆಯಿಲ್ ಹೇಗೋ ಇಂಡಿಯಾಗೆ ಸಾಯಿಲ್ ಹಾಗೆ. ದುಬೈ ಆಯಿಲ್ನ ಯೂಸ್ ಮಾಡಿಕೊಂಡು, ಅರಬ್ಬು ಆಯಿಲ್ನ ಯೂಸ್ ಮಾಡ್ಕೊಂಡು ಇಡೀ ಪ್ರಪಂಚಕ್ಕೆ ಅವರು ಅದನ್ನು ಆಯಿಲ್ನ ಮಾರಿ ದುಡ್ಡ ತಗೊಂಡು ಅವ್ರ ಕಂಟ್ರಿನ ಬ್ಯೂಟಿಫುಲ್ ಮಾಡಿಕೊಂಡ್ರು. ನಾನು ಸಾಯಿಲ್ ಯೂಸ್ ಮಾಡ್ಕೊಂಡು ಅದನ್ನು ಮಾಡ್ತೀನಿ. ನಾನು ಗೆಲ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ ಮೇಡಮ್, ನನಗದು ಬೇಕಾಗಿಲ್ಲ. ನನಗಿರೋದು 3 ದಿನ, ನಮ್ಮ ಸಂಸ್ಥೆಗಿರೋದು 3 ದಿನ. ಅದ್ಯಾವತ್ತು ಅಂದರೆ ಎಲೆಕ್ಷನ್ 48 ಗಂಟೆ ಮುಂಚೆ ಎಲೆಕ್ಷನ್ ದಿನ. ಅದಾದಮೇಲೆ ನಾವು ವೋಟ್ ಗೆಲ್ತೀವಿ ಸೋಲ್ತೀವಿ ಅನ್ನೋದಿಲ್ಲ, ನಮ್ಮ ಪ್ರೊಸೆಸ್ ನಡೀತಾನೆ ಹೋಗುತ್ತೆ. ಸರ್, ಇವಾಗ ನೀವು ಎಲ್ಲ ಹೇಳಿದ್ರೆ ನಿಮ್ದು ಏನು ಅಂತ. ಇವಾಗ ನಂದು ಒಂದು ಕೊನೆಯ ಪ್ರಶ್ನೆ ಏನಂದರೆ, ಮೊದಲನೇ ಬದಲಾವಣೆ ನೀವು ಏನು ತರೋದಕ್ಕೆ ಹೊರಟಿದ್ದೀರಾ, ನಿಮ್ಮ ಪಕ್ಷ ಬಂದರೆ ಮ್ಯಾಕಿ ಪಾಲಿಸೀಸ್ ಅನ್ನೋ ಸಂಸ್ಥೆ ಮೊದಲನೇ ಯಾವ ಒಂದು ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಆಗ್ತೀರಾ? ನಾನು ಹೇಳ್ತಿರೋದು ಫಸ್ಟ್ ಪ್ರಾಬ್ಲಮ್ ಅದನ್ನೇ. ನಾನು ಇವಾಗ ಈ ಕ್ಷಣದಲ್ಲಿ ಪಕ್ಷ ಬರೋದು 2 ವರ್ಷ ಆದ್ಮೇಲೆ ಅಲ್ಲ, ನಾನು ಇವಾಗಲೇನೆ ಎಂಪ್ಲಾಯ್ಮೆಂಟ್ ನಿರ್ಮೂಲನೆ ಮಾಡ್ತೀನಿ. ನಾವು ರಾಜಕೀಯ ಪಕ್ಷಕ್ಕೆ ಬರುವಷ್ಟೊತ್ತಿಗೆ 1000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿರ್ತೀವಿ ನಾವು. ಒಂದು 100 ಜನಕ್ಕೆ ಬಿಸ್ನೆಸ್ ಮ್ಯಾನ್ ಮಾಡಿರ್ತೀವಿ ನಾವು. 1000 ಎಕರೆ 6,000 ಎಕರೆಗೆ ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ. ಅಷ್ಟು ವ್ಯವಸಾಯಗಳನ್ನ ಶುರು ಮಾಡಿರ್ತೀವಿ. ಒಂದು 6 ಕಂಟ್ರೀಸ್ಗೆ ನಾವು ಎಕ್ಸ್ಪೋರ್ಟ್ನ ಶುರು ಮಾಡ್ಕೊಂಡು ಅಲ್ಲಿಂದ ರೆವಿನ್ಯೂನ ಇಲ್ಲಿ ತರ್ತಾ ಇರ್ತೀವಿ. ಇಲ್ಲಿಂದ ಲೋಕಲ್ಲು ನೀರೇ ಇಲ್ಲ, ಕರೆಂಟೇ ಇಲ್ಲ, ಇನ್ನೆಲ್ಲ ಕಡೆನೂ ಕೂಡ ನಾವು ಸುಧಾರಣೆಗಳನ್ನ ಮಾಡ್ತೀವಿ, ಮನೆ ಕಟ್ಟುವಂಥ ಕೆಲಸಗಳನ್ನ ಮಾಡ್ತೀವಿ. ನಮ್ಮ ಫೌಂಡೇಶನ್ ಈಗ ಆಲ್ರೆಡಿ ಶುರು ಮಾಡ್ಬಿಡ್ತೀವಿ. ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಸರ್ಕಾರದ ಅಧಿಕಾರ ಕಾಯ್ತಾ ಕೂತ್ಕೊಡಲ್ಲ. ನಮ್ಮ ಫೌಂಡೇಶನಿಂದ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ. ಅಧಿಕಾರ ಬಂದರೂ ಮಾಡ್ತೀವಿ. ನೀವು ಕೇಳಿದ್ರಲ್ಲ ಮೊದಲನೇ ಪ್ರಶ್ನೆ, 5 ವರ್ಷ ಆದ್ಮೇಲೆ ಹೊಟ್ಟೋಗೋ, ನೋ, ಇನ್ನು 20 ವರ್ಷ ನಿರಂತರವಾಗಿ ಕೆಲಸ ಸಿಸ್ಟಮ್ ಮಾಡೆ ನಾನು ಹೋಗ್ಬಿಟ್ರು ಆ ಪಾಲಿಸಿ ಕೆಲಸ ನಡೆಸ್ಕೊಂಡು ಹೋಯ್ತಾ ಇರಬೇಕು. ಈಗ ಇನ್ಫೋಸಿಸ್ ಇದ್ದಂಗೆ. ಸೊ ಇನ್ಫೋಸಿಸ್ ತರನೇ ನಾವು ಪಾಲಿಸೀಸ್ ಅಂತ ಮಾಡಿರುವಂಥದ್ದು. ಪೊಲಿಟಿಕಲ್ ಸಿಸ್ಟಮ್, ಅದು ಇನ್ಫಾರ್ಮೇಶನ್ ಸಿಸ್ಟಮ್, ಇದು ಪೊಲಿಟಿಕಲ್ ಸಿಸ್ಟಮ್. ಆ ಥರ ಮಾಡಿದ್ದೀವಿ. ಸರಿ ಸರ್, ಮತ್ತು ಒಳ್ಳೇದಾಗಲಿ. ಆ್ಯಕ್ಚುಲಿ ಬಿಕಾಸ್ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ದೀರಾ. ಆ್ಯಂಡ್ ಎಲ್ಲರೂ ಕೂಡ ನೀವು ಹೇಳ್ದಂಗೆ ಯುವಕರಿಗೆ ಒಂದು ಬೆನಿಫಿಟ್ ಆಗುವಂಥ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಮೆಡಿಕಲಲ್ಲಿ ಒಂದಷ್ಟು ಹಾಸ್ಪಿಟಲ್ಗಳನ್ನ ನಿರ್ಮಾಣ ಮಾಡುವಂಥದ್ದು, ಇವೆಲ್ಲ ಕೂಡ ನೀವು ಅಂದರೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಬಿಕಾಸ್ ಆ್ಯಕ್ಚುಲಿ
ನಿಜವಾಗ್ಲೂ ಹೇಳಬೇಕು ಅಂದರೆ ಪ್ರಸ್ತುತ ನಮಗೆ ಚೇಂಜ್ ಬೇಕು. ಬಿಕಾಸ್ ಏನಕ್ಕಂದರೆ ಇವಾಗ ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ಏನಾಗ್ಬಿಟ್ಟಿದೆ, ರಾಜಕೀಯ ಅಂದಿದ ತಕ್ಷಣ ಭ್ರಷ್ಟಾಚಾರ ಅನ್ನುವಂಥದ್ದು, ಅದು ಅಥವಾ ಬ್ಯಾಡ್ ಪಾಲಿಟಿಕ್ಸು ಅನ್ನುವಂಥದ್ದು, ಬಿಕಾಸ್ ಡರ್ಟಿ ಪಾಲಿಟಿಕ್ಸು. ಆಮೇಲೆ ಏನಂದರೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲರೂ ಕೂಡ. ಇವಾಗ ರಾಜಕೀಯದ ಮೇಲೆ ನಂಬಿಕೆ, ಕೆಲವೊಬ್ಬರು ಆಚೆ ಕಡೆ ಹೋಗ್ಬಿಟ್ಟು ಓಟ್ ಹಾಕೋದಕ್ಕೂ ಕೂಡ ಎಷ್ಟೊಂದು ಓಟ್ಸ್ಗಳು ವೇಸ್ಟ್ ಆಗ್ತಿದೆ. ಬಿಕಾಸ್ ಏನಕ್ಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಸಣ್ಣ ಎಕ್ಸಾಂಪಲ್ ಹಾಕಿದ್ರು ಒಂದೇ. ಇದು ತುಂಬಾ ಇನ್ಫಾರ್ಮೇಟಿವ್. 2018 ನಾನು ಸ್ಟಾಟಿಸ್ಟಿಕ್ಸ್ ಮಾಡಿದ್ದೀನಿ. ಬಿಕಾಸ್ ಐ ಆಮ್ ಬಿಕಾಮ್ ಬ್ಯಾಕ್ ಗ್ರೌಂಡ್, ನಾನು 94% ತೆಗೆದಿರ್ತೀನಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ. ನಾನು ಸ್ಟಾಟಿಸ್ಟಿಕ್ಸ್ ಮಾಡ್ತೀನಿ ಮೇಡಮ್. 94 ಎಲೆಕ್ಷನ್ ಅಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ. ಆ ಸರ್ಕಾರ ತಗೊಂಡಂತ ಟೋಟಲ್ ವೋಟು ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಇರುವಂತವ್ರು ಎಲ್ಲರೂ ಶಾಸಕಾಂಗ ಅವರ ಗುಂಪಲ್ಲಿ ಇರುವಂತವ್ರು ಟೋಟಲ್ ವೋಟು 96 lakhs ಬಂದಿರುತ್ತೆ. ಅದೇ ವರ್ಷ ವೋಟ್ ಆಗ್ತಿರೋ ಸಂಖ್ಯೆ ಎಷ್ಟು ಅಂದ್ರೆ 1,32,00,000. ಅಂದ್ರೆ ವೋಟ್ ಆಗದಿರೋರು ಮನಸ್ಸು ಮಾಡ್ತು ನಾವು ಸರ್ಕಾರನೇ ರಚಿಸಬಹುದು. ಹೌದು, ಅದೇ ಈ ತರ ಆಗ್ತಿದೆ. ಬಿಕಾಸ್ ಏನಕ್ಕಂದ್ರೆ ಅದಕ್ಕೆ ಇವಾಗ ಜನರು ಯಾವ ಪಕ್ಷ ಬಂದ್ರು ಏನೋ ನಮ್ಗೇನು ಬದಲಾವಣೆ ಆಗೋದೇ ಇಲ್ಲ, ಬದಲಾವಣೆ ಅವ್ರು ತರ್ತೀವಿ ಅಂತ ಹೇಳ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಏನು ತರೋದಿಲ್ಲ ಅಂತ ಕೆಲವೊಂದು ಜನ ಹೋಗ್ಬಿಟ್ಟು ಅಂದ್ರೆ ಯಾವುದೋ ಒಂದು ಪಕ್ಷಕ್ಕಾದ್ರೆ ವೋಟ್ ಹಾಕ್ಬೇಕಲ್ವ, ಅವ್ರು ಅದು ಕೂಡ ಎಷ್ಟೊಂದು ಜನ ಮಾಡ್ತಾ ಇಲ್ಲ. ಬಿಕಾಸ್ ಏನಕ್ಕಂದ್ರೆ ಬೇಸತ್ತು ಈ ಕೆಲಸವನ್ನ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಕೂಡ ಇದೆ ಮೇಡಮ್, ಬದಲಾವಣೆ ಜಗದ ನಿಯಮ 2.0. ಐ ಆಮ್ ಚೇಂಜಿಂಗ್, ವಾಟ್ ಅಬೌಟ್ ಯು? ನೀವು ನಮ್ಮ ಲೋಗೋ ನೋಡಿದ್ರೆ ಬರುತ್ತೆ, ಐ ಆಮ್ ಚೇಂಜಿಂಗ್ ಫಸ್ಟ್ ಅಪ್ .ಯು ಕ್ವಶನ್ ಮಾರ್ಕ್. ನಾನ್ ಬದಲಾಯ್ತಾ ಇದ್ದೀನಿ, ನಾನು ನಿನ್ನ ಬದಲು ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ. ನಿನಗೆ ಬೇಕಾದ್ರೆ ಬದಲಾಗು. ಐ ಆಮ್ ಚೇಂಜಿಂಗ್, ನಾನು ಚೇಂಜ್ ಆಗ್ತಾ ಇದ್ದೀನಿ. ಸೊ ನನ್ನಿಂದ ಚೇಂಜ್ ಸ್ಟಾರ್ಟ್ ಆಗಬೇಕು. ನಾ ಚೇಂಜ್ ಮಾಡಿದ್ದೀನಿ, ನಾ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ನನ್ನ ಹತ್ರ ಒಂದು 6,600 ಪಡೆ ಇದೆ. ಈಗ ನನ್ನ ಎಂಪ್ಲಾಯ್ಸ್ ಇದ್ದಾರೆ, ಅವ್ರು ನನ್ನ ಐಡಿಯಾಲಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ಅದೇ ಪಡೆನ ನಾವು ಇವಾಗ ಲಕ್ಷಾಂತರ ಜನನ ಮಾಡೋದಕ್ಕೆ ಅಂತ ಒಂದು ಸಿಸ್ಟಮ್ ಮಾಡ್ತಾ ಇದ್ದೀರಾ. ಅದೇ ಮ್ಯಾಕಿ ಪಾಲಿಸೀಸ್ ಅಂತ. ಸೊ ಅದಕ್ಕೆ ನಾವು ಕೂಡ ಅದೇ ಒಂದು ಹೊಸ ಚೇಂಜ್ ಬರಲಿ, ಪಾಲಿಟಿಕ್ಸು ಅಂದರೆ ಬೇರೆ ರೀತಿನಲ್ಲಿ ಆಗಲಿ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಇವಾಗ ನೀವು ಫೈನಲ್ ಆಗಿ ನಮ್ಮ ಒಂದು ಏನೋ ಪ್ರೇಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಮಾಧವ್ ಕಿರಣ್ ಅಂತ. ಮೇಡಮ್ ಹೇಳಿದ್ರು ವಿಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸ್ಟಾರ್ಸ್ಗಳದೆಲ್ಲ ಕಾಣಿಸ್ತಾರೆ ಅಂತ. ನಮ್ಮ ವಿಸಿಬಿಲಿಟಿ ಇದೇನೇನೆ. ಅವರು 16 ವರ್ಷ ಸಿನಿಮಾದಲ್ಲಿ ಕಾಣಿಸ್ಕೊಂಡು ಮಾತಾಡಿದ್ದಾರೆ. ನಮ್ಗೆ ಈ ಥರ ಮೇಡಮ್ ಥರದವರು ಸುಮಾರು ಜನ ಸಪೋರ್ಟ್ ಕೊಟ್ಟು ಇವಾಗ ನಮಗೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳೋಕೆ, ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಅಂತ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ನಿಮ್ಗೇನು ಬೇಕು ಅನ್ನುವಂಥದ್ದನ್ನ ನೋಡಿ, ನಮ್ಮದು ಪೋರ್ಟಲ್ ಇದೆ, ನಿಮ್ಮ ಸಮಸ್ಯೆಗಳನ್ನೆಲ್ಲ ಅದರಲ್ಲಿ ಹೇಳಿ ನಾವು ಪ್ರತಿಯೊಂದು ತಾಲೂಕ್ ಪಂಚಾಯತಿ ಲೆವೆಲಲ್ಲೂ ಕೂಡ, ನಾವು ಗ್ರಾಮ ಪಂಚಾಯತಿ ಲೆವೆಲಲ್ಲೂ ಕೂಡ ನಿಮಗೆ ಅಂತ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅಲ್ಲಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿ ನಮ್ಮ ಫೌಂಡೇಶನ್ ಮುಖಾಂತರ ನಾವೆಲ್ಲ ಸಮಸ್ಯೆನೂ ಬಗೆಹರಿಸ್ಕೊ ಬರ್ತೀವಿ. ನಾವು ಮಾಡಿದ್ರೆ ಮಾತ್ರ ನಮ್ಮನ್ನು ಆಯ್ಕೆ ಮಾಡಿ. ನಾವು ಕೆಲಸ ಮಾಡಲಿಲ್ಲ ಅಂದರೆ ನಮ್ಮನ್ನು ದಯವಿಟ್ಟು ಆಯ್ಕೆ ಮಾಡಬೇಡಿ. 2 ವರ್ಷ ಕೆಲಸ ಮಾಡ್ತೀವಿ, ನಿಲ್ಲಿಸಲ್ಲ. 20 ವರ್ಷ ಕೆಲಸ ಮಾಡೋದಕ್ಕೆ ಪ್ಲಾನ್ ಹಾಕೊಂಡಿದ್ದೀವಿ. ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಬದಲಾವಣೆ ಏನು ಅನ್ನುವಂಥದ್ದನ್ನ ದಯವಿಟ್ಟು ನೋಡಿ. ನಾವು ತಪ್ಪು ಮಾಡ್ತಿದ್ರೆ ಅದಕ್ಕೆ ಕಮೆಂಟ್ಸ್ ಮುಖಾಂತರ ಕಳಿಸಿ, ಅಥವಾ ಈ ಥರ ಮಾಧ್ಯಮದ ಮುಖಾಂತರ ನೀವು ಹೇಳಿ. ನಮ್ಮದು ಆದಂಥ ನಿಮಗೆ ಪೋರ್ಟಲ್ಗಳು ಸಿಗುತ್ತೆ, ಅಲ್ಲೆಲ್ಲ ನೀವು ಹೇಳಿ. ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನ ನೀವು ಆಯ್ಕೆ ಮಾಡಿ. ಅದಕ್ಕೆ ನಾವು ಮ್ಯಾಕಿ ಪಾಲಿಸೀಸ್, ಇದು ಜನರ ಪಕ್ಷ ಅಂತ, ಕರ್ನಾಟಕ ರಾಜ್ಯ ಜನರ ಪಕ್ಷ ಅಂತ ಹೇಳಿದ್ದೀವಿ. ನೀವು ಏನು ಹೇಳ್ತೀರಾ ಅದನ್ನು ನಾವು ಮಾಡ್ತೀವಿ. ನೀವೇ ನಮ್ಗೆ ಹೈಕಮಾಂಡು, ನೀವು ಹೇಳಿದ ಕೆಲಸನ ಮಾಡೋದಕ್ಕೆ ಅಂತ ನಾವು ರೆಡಿ ಇದ್ದೀವಿ. ಸೊ ನಮಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಅದಕ್ಕೆ ಒಂದು ಜಾಗನ ಕೊಡಿ, ಪ್ಲ್ಯಾಟ್ಫಾರ್ಮ್ನ ಕೊಡಿ ಅಂತ ಕೇಳ್ಕೊಳ್ತೀರಿ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ ನಿಮಗೆ. ಬಿಕಾಸ್ ನಿಮ್ಮ ಪಕ್ಷ ಮತ್ತಷ್ಟು ನೀವು ಹೇಳ್ದಂಗೆ ಎಲ್ಲ ಕೆಲಸಗಳನ್ನ ಮಾಡಿಬಿಟ್ಟು ಜನರಿಗೆ ಉಪಯೋಗ ಆಗುವಂಥ ಒಂದು ಕೆಲಸಗಳನ್ನ ಮಾಡಿ. ನೀವು ಜನರಾಗಿರೋದ್ರಿಂದ ಇದು ನಿಮ್ಮ ಪಕ್ಷ ಕೂಡ, ನೀವೇ ಆಯ್ಕೆ ಮಾಡೋರಾಗುತ್ತೆ, ನೀವೇ ನಮ್ಗೆ ಹೈಕಮಾಂಡು. ಸೊ ನಿಮ್ಮಿಂದನೇ ಸ್ಟಾರ್ಟ್ ಆಗಲಿ, ಇವರ ಅವರ ಹೈಕಮಾಂಡು. ನೀವುಗಳು ಕೂಡ ನಾವು ಏನು ಒಳ್ಳೆ ಕೆಲಸ ಮಾಡ್ತಿದ್ರೆ ಒಳ್ಳೇದು ಮಾಡ್ತಿದ್ರೆ ಅಂತ ಹೇಳಿ, ನಾವು ತಪ್ಪು ಮಾಡ್ತಿದ್ರೆ ಹಿಂಗ್ ಮಾಡಿ ಅಂತ ಅಂದ್ಬಿಟ್ಟು ತಿದ್ದು ಹೇಳುವಂತ ಸಂಪೂರ್ಣ ಅಧಿಕಾರ ನಿಮ್ಗಿದೆ. ಇದು ನಿಮ್ಮ ಪಕ್ಷ ಅಂತ ನಾನು ಈ ಮೂಲಕ ಹೇಳ್ತೀನಿ. ಸೊ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಿದ್ದೀವಿ. ಟ್ರಾನ್ಸ್ಪರೆನ್ಸಿ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮ್ಯಾಕಿ ಪಾಲಿಸೀಸ್ ಸಂಸ್ಥೆಯ ನಿರ್ಮಾಪಕರಾಗಿರುವಂತಹ ಮಾಧವ್ ಕಿರಣ್ ಅವರ ಮಾತುಗಳು. ಸೊ ಹೊಸ ಸಂಸ್ಥೆಯೊಂದಿಗೆ, ಹೊಸ ರಾಜಕೀಯ ಪಕ್ಷದೊಂದಿಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಈ ಒಂದು ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡೋಣ. ಯಾಕೆಂದರೆ ಒಳ್ಳೊಳ್ಳೆ ಯೋಜನೆಗಳೊಂದಿಗೆ ನಮ್ಮ ಮುಂದೆ ಬರ್ತಿದ್ದಾರೆ. ಜನರಿಗೆ ಯೂಸ್ಫುಲ್ ಆಗುವಂಥ ಯೋಜನೆಗಳನ್ನ ಇವರು ಕಟ್ಕೊಂಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ಏನು ರಾಜಕೀಯದಲ್ಲಿ ಬದಲಾವಣೆ ಆಗಬೇಕು ಅಂತ ಕಾಯ್ತಾ ಇದ್ವಿ, ಆ ಎಲ್ಲ ಬದಲಾವಣೆಗಳು ಕೂಡ ಇವರೊಂದು ಪಕ್ಷ ಮಾಡೋಕ್ಕೆ ಹೊರಟಿದೆ ಅಂತ ಹೇಳ್ತಾ, ಸೊ ನಮಸ್ಕಾರಗಳು.